ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಪೂರ್ಣವಾಗಿ ಹಾಡಲಾಯಿತು. ಸೋನಿಯಾ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ವಂದೇ ಮಾತರಂ ಮೊಳಗುವಾಗ ಆರಂಭದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ವಂದೇ ಮಾತರಂ ಗೀತೆಯನ್ನ ಹಾಡ್ತಾ ಇದ್ರು. ಆದರೆ ಇಲ್ಲಿ 3 ನಿಮಿಷಗಳ ಕಾಲ ಹಾಡನ್ನ ಕಂಪ್ಲೀಟ್ ಆಗಿ ಹಾಕಲಾಗಿತ್ತು. ಮೊದಲ 2 ಚರಣಗಳಾದ ಮೇಲೆ ಒಂದು ನಿರ್ದಿಷ್ಟ ಧಾರ್ಮಿಕ ಪಂಥದ ದೇವರುಗಳನ್ನ ಹೊಗಳೋ ಪದ್ಯಗಳು ಬಂದಾಗ ಸೋನಿಯಾ ಗಾಂಧಿ ಹಾಡು ಹೇಳೋದನ್ನ ನಿಲ್ಲಿಸಿದ್ರು, ಜೊತೆಗೆ ಮಧ್ಯಪ್ರವೇಶಿಸಿದ್ರು. ಒಂದು ರೀತಿ ಸ್ಟಾಪ್ ಮಾಡಿ ಸಾಕು ಅಂತ ಕೈ ಸನ್ನೆ ಮಾಡುವ ಮೂಲಕ ಕಾಣಿಸ್ಕೊಂಡ್ರು. ಕೋಪಗೊಂಡ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಮಧ್ಯಪ್ರವೇಶಿಸಿ ಅವರ ಮನವೊಲಿಸಿದ್ರು. ಖರ್ಗೆ ಅವರು ಮೊದಲಿಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ ಈ ರೀತಿ ಇಂಟರ್ಫಿಯರ್ ಆದ್ರು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನಾಯಕರ ಹಸ್ತಕ್ಷೇಪದ ಹೊರತಾಗಿಯೂ ಗಾಯಕರು ಹಾಡೋದನ್ನ ನಿಲ್ಲಿಸದೇ ಇರೋದು ಕೂಡ ಒಂದು ರೀತಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಘಟನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಇರೋದು ಕೂಡ ಕಾಣಿಸ್ತಾ ಇದೆ. ವಂದೇ ಮಾತರಮನ್ನ ಕಂಪ್ಲೀಟ್ ಆಗಿ ಹಾಡೋದು ದೇಶದ ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕತ್ವ ಬದಲಾದ ನಿಲುವನ್ನು ತೆಗೆದುಕೊಳ್ತಾ ಇರೋ ಟೈಮ್ನಲ್ಲಿ ಇದೊಂದು ರೀತಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರೋ ರೀತಿಯಲ್ಲಿದೆ. ಕೇರಳಂನಲ್ಲಿ ವಂದೇ ಮಾತರಮನ್ನ ಕಂಪ್ಲೀಟ್ ಆಗಿ ಹಾಡಲಾಗುತ್ತೆ ಅಂತ ವರದಿಗಳಿದ್ರೂ ವಂದೇ ಮಾತರಮನ್ನ ಕೈ ಬಿಡಲಾಗಿದೆ. ಅಷ್ಟಾದರೂ ರಾಷ್ಟ್ರೀಯ ಪ್ರಧಾನ ಕಚೇರಿಯಲ್ಲಿ ನಡೆದ ನಾಟಕೀಯ ದೃಶ್ಯಗಳು ಒಂದು ರೀತಿ ದೊಡ್ಡ ವಿವಾದಗಳಿಗೆ ಕಾರಣವಾಗ್ತಿದೆ ಅಂತಾನೆ ಹೇಳಲಾಗ್ತಾ ಇದೆ. ಆದರೆ ಈ ಘಟನೆ ಬಗ್ಗೆ ವಿವಾದದ ಅಗತ್ಯ ಇಲ್ಲ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ಹಾಡನ್ನ ಪಠಿಸೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಹಾಗೆ ಈ ವಿಷಯವನ್ನ ಸಂಸತ್ತಿನಲ್ಲಿ ಚರ್ಚೆ ಮಾಡಲಾಗಿದೆ ಅಂತಾನೂ ಹೇಳಿದ್ದಾರೆ. ಹಾಗೆ ವಂದೇ ಮಾತರಂ ಹಾಡೋದನ್ನ ಯಾರು ನಿಲ್ಲಿಸಲಿಲ್ಲ ಅಂತಾನೂ ಹೇಳ್ಕೊಂಡಿದ್ದಾರೆ. पहले से वही दावा उन्होंने दोहराया। देखिए, वंदे मातरम को लेकर अक्टूबर 1937 में कोलकाता में 28 अक्टूबर 1937 को कांग्रेस कार्य समिति की बैठक हुई। गांधी जी मौजूद थे, नेताजी सुभाष चंद्र बोस थे, सरदार पटेल थे, मौलाना अब्दुल कलाम थे, आजाद थे, जवाहरलाल नेहरू थे, गोविंद वल्लभ पंत जी थे, राजगोपालाचारी जी थे। और उन्होंने निर्णय किया कि गुरुदेव रविंद्रनाथ टैगोर के सलाह पर वंदे मातरम कांग्रेस अधिवेशनों में गाया जाएगा। पहले कुछ पंक्तियां ली जाएंगी और वही गाना गाया जाएगा। ये कांग्रेस वर्किंग कमेटी की बैठक हुई अक्टूबर 1937 में। रविंद्रनाथ टैगोर ने सलाह दी पंडित जवाहरलाल नेहरू को और नेताजी सुभाष चंद्र बोस जी को कि पहले पंक्तियों का इस्तेमाल कीजिए, और तब से हर एक कांग्रेस अधिवेशन में वही पंक्तियां लोग गा रहे हैं। हमारा सेवा दल गाता है, हमारे कार्यकर्ताएं गाते हैं। इसमें कोई वाद विवाद पूरा वर्जन गाया गया। पूरा वर्जन गाया गया क्योंकि संसद में इस पर चर्चा हुई, संसद में इस पर बहस हुई, 16 घंटे की बहस हुई। हमने अपनी राय रखी, मैंने खुद सारा इतिहास बताया जो प्रधानमंत्री और गृहमंत्री को जानकारी थी नहीं। सारे सांसदों को मैंने अवगत कराया कि किस संदर्भ में वो वंदे मातरम का निर्णय लिया गया है। पर आज कांग्रेस अधिवेशन, आज यहाँ इंदिरा भवन में पूरा वंदे मातरम गाया गया। इसमें कोई वाद विवाद का सवाल नहीं उठता। कोई रोकने का कोई प्रयास नहीं था, कोई रोकने का प्रयास नहीं था, क्योंकि लंबे समय से कांग्रेस अध्यक्ष खड़े हुए थे। सोनिया जी कह रही थी उनके लिए कुर्सी लाके रख दो बस। ಸೋನಿಯಾ ಗಾಂಧಿ ಅವರು ಅಲ್ಲಿ ಕುರ್ಚಿ ತರೋ ಹಾಗೆ ಕೇಳ್ತಾ ಇದ್ದಾರೆ ಅಂತ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅಧ್ಯಕ್ಷರು ತುಂಬಾ ಟೈಮ್ನಿಂದ ನಿಂತಿರೋದ್ರಿಂದ ಸೋನಿಯಾ ಗಾಂಧಿ ಅವರಿಗೆ ಕುರ್ಚಿ ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ವಂದೇ ಮಾತರಮನ್ನ ಕಂಪ್ಲೀಟ್ ಆಗಿ ಹಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ನಿಲುವು. ಈ ನಿಟ್ಟಿನಲ್ಲಿ ರಾಜ್ಯಗಳಿಗೆ ಕೊಟ್ಟಂತ ಸೂಚನೆಗಳು, ಕೇರಳದ ಸರ್ಕಾರಿ ಸಂಸ್ಥೆಗಳಿಗೆ ಮುಖ್ಯ ಕಾರ್ಯದರ್ಶಿಗೆ ಕಳುಹಿಸಿದ ಪತ್ರ ಕೂಡ ದೊಡ್ಡ ವಿವಾದವಾಗಿತ್ತು. ಆದರೆ ನಿರ್ದಿಷ್ಟ ಧಾರ್ಮಿಕ ಗುಂಪಿನ ದೇವರುಗಳನ್ನ ಸ್ತುತಿಸೋ ಸಾಲುಗಳನ್ನ ವಂದೇ ಮಾತರಂನ 3ನೇ ಚರಣದಲ್ಲಿ ಸೇರಿಸಬಾರದು ಎಂಬ ನಿಲುವನ್ನ ಕಾಂಗ್ರೆಸ್ ತೆಗೆದುಕೊಂಡಿದೆ. ಹೀಗಾಗಿ ಸೋನಿಯಾ ಗಾಂಧಿ ಅದೇ ಕಾರಣಕ್ಕಾಗಿ ಸಾಕು ನಿಲ್ಲಿಸಿ ಅಂತ ಹೇಳೋ ಪ್ರಯತ್ನ ಮಾಡಿದ್ರಾ, ಅಥವಾ ನಿಜವಾಗ್ಲೂ ಜೈರಾಮ್ ರಮೇಶ್ ಹೇಳೋ ಹಾಗೆ ಚೇರ್ ತಗೊಂಬನ್ನಿ ಅಂತ ಹೇಳಿದ್ದ ಗೊತ್ತಿಲ್ಲ. ಆದರೆ ರಾಷ್ಟ್ರಗೀತೆಯನ್ನು ಹಾಡಬೇಕಾದ್ರೇನೆ ಮಧ್ಯದಲ್ಲಿ ಈ ರೀತಿಯಾಗಿ ನಡೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೇಳಿಬರ್ತಾ ಇದೆ. ಹಾಗೆಯೇ ವಂದೇ ಮಾತರಂ ಅನ್ನುವಂಥ ದೇಶಭಕ್ತಿ ಗೀತೆಯನ್ನ ಕಾಂಗ್ರೆಸ್ ಯಾವ ರೀತಿ ವಿರೋಧ ಮಾಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅನ್ನೋ ರೀತಿಯಲ್ಲಿ ಕೆಲವರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ಈ ನಡೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.